ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತಿನ ವ್ಲಾಗ್ ಬಂದು ತುಳಸಿ ವಿವಾಹದ ವ್ಲಾಗ್ ಆಗಿರ್ತದೆ. ಮಾರ್ನಿಂಗ್ ಬೇಗನೆ ಎದ್ದು ಏನೆಲ್ಲ ಮಾಡಿದ್ದೀನಿ ಅಂತ ಎಲ್ಲವನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇನೆ ಹಾಗೆ ವಿಡಿಯೋ ನೋಡ್ತೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಬನ್ನಿ, ಇವತ್ತಿನ ವ್ಲಾಗ್ ಬಂದು ಹೇಳ್ದಲ್ಲ ತುಳಸಿ ವಿವಾಹದ ವ್ಲಾಗ್ ಆಗಿರ್ತದೆ ಅಂತಂದು. ಮಾರ್ನಿಂಗ್ ಏನಪ್ಪ ಅಂತಂದ್ರೆ 4:15 ಅಥವಾ ಟೈಮ್ ಅಷ್ಟಾಗಿತ್ತು. ಆವಾಗ ಎದ್ದು ಇವ್ರಿಗೂ ನಮ್ಮ ಮನ್ಯಾಗ ನಮ್ಮ ಹಸ್ಬೆಂಡಿಗೂ ಎಬ್ಬಿಸಿ, ಅಂದ್ರೇನು ಮಾರ್ನಿಂಗ್ ನಾವು ಮ್ಯಾಲೆ ಮಲ್ಕೋತೀವಲ್ಲ, ಹಂಗಂತಂದು ಕೆಳಗೆ ಬರ್ಲಕ್ಕ ಸ್ವಲ್ಪ ಅಂಜಿಕೆ. ಅವರಿಗೆ ಕೆಳಗೆ ಬಂದು ಮಲ್ಕೋ ಅಂತ ಹೇಳಿ ಆಮೇಲೆ ನಾನು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅವಾಗ ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂತಂತಂದ್ರೆ, ಮಾರ್ನಿಂಗ್ ಪೂಜಾನೇ ಅಷ್ಟೊತ್ತಿಗೆ ಇದ್ದಿತ್ತು. ಏನಪ್ಪ ಅಂತಂದ್ರೆ ಬುಧವಾರ ಎಷ್ಟು ಗಂಟೆ, ಮಂಗಳವಾರ 5:40 ಎಷ್ಟರಲ್ಲಿಂದ ಸ್ಟಾರ್ಟ್ ಆಗಿ, ನೆಕ್ಸ್ಟ್ ಅಂದ್ರೆ ಮಾರ್ನಿಂಗ್ ಮಾಡಬೇಕಾದ್ರೆ ಯಾವಾಗ ಅಂತಂದ್ರೆ ಸೂರ್ಯ ಹುಟ್ಟೋಕ್ಕಿಂತ ಮೊದಲೇ ಪೂಜೆ ಮಾಡಬೇಕು ಅಂತಂದು ಸ್ವಲ್ಪ ತಿಳ್ಕೊಂಡ. ನೆಕ್ಸ್ಟ್ 1 ಗಂಟೆ ಒಳಗಡೆ ಮಾಡ್ಬೇಕಂತಂದರು. ಮಧ್ಯಾಹ್ನ 1 ಗಂಟೆ ಅಂತಂದಮೇಲೆ ಸ್ವಲ್ಪ ಸರಿ ಅನ್ಸಲ್ಲ, ಏನು ಮಧ್ಯಾಹ್ನ ಪೂಜೆ ಮಾಡೋದಪ್ಪ ಅಂತಂದು. ಆಮೇಲೆ ನಾನು ಏನು ಮಾಡ್ದೆ, ಮಾರ್ನಿಂಗೇ ಮಾಡಬೇಕಂತಂದು ಪ್ಲ್ಯಾನ್ ಮಾಡಿಕೊಂಡು ನೋಡಿ ಈ ಥರ ತುಳಸಿ ವಿವಾಹವನ್ನು ಏನು ಮಾರ್ನಿಂಗೇ ಅಂತಾರ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತಂತಾರಲ್ಲ, ಅದು ಆ ಟೈಮಲ್ಲೇ ನಾನು ತುಳಸಿ ವಿವಾಹವನ್ನು ಮಾಡಿದ್ದೀನಿ. ಫಸ್ಟಿಗೆ ಇವರಿಗೆ ನೀರು ಇಡೋದಕ್ಕೆ ಹೇಳಿ, ಆಮೇಲೆ ನಾನು ಹೊರಗಿಂದೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಏನು ಮಾಡಿದ್ದೀನಿ, ಪೂಜೆಯನ್ನು ರೆಡಿ ಮಾಡಿದ್ದೀನಿ. ಆಮೇಲೆ ಇದು ಒಂದು ಎಲ್ಲ ರೆಡಿ ಮಾಡ್ಕೊಳ್ಳೋದಂತಂದ್ರೆ ಫಸ್ಟಿಗೆ ಇವು ಹೂವುಗಳನ್ನು ಎಲ್ಲ ಅಲಂಕರಿಸಿ, ಆಮೇಲೆ ನಾನೇನು ಮಾಡಿದೆ, ಸ್ನಾನಕ್ಕೆ ಹೋಗಿ ಸ್ನಾನ ಅದು ಮುಗಿಸ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಎಷ್ಟು ಗಂಟೆ ಆಗಿತ್ತು ಅಂತಂದ್ರೆ 6ಕ್ಕಿಂತ ಮೊದಲೇ 5:30 ಅದು ಆಗಿರಬೇಕು. ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಹೊರಗಿಂದನೇ ಅಂತಂದ್ರೇನು, ಕಸದು ಬೆಳೆದು ಆಮೇಲೆ ರಂಗೋಲಿಯನ್ನಿಟ್ಟು ನೆಕ್ಸ್ಟ್ ಬಂದು ತುಳಸಿಗೆಲ್ಲ ಅಲಂಕರಿಸಿ ನೋಡಿ ಎಲ್ಲ ಗಂಧ ಅದು ಹಚ್ಚಿ ಆಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೂ ಭಾಳಷ್ಟು ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು. ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೂ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ನೋಡಿ ಯಾವ ಥರ ಎಲ್ಲ ನಾನು ಪೂಜೆ ಮಾಡಿದ್ದೀನಿ ಮಾರ್ನಿಂಗೇ ಎದ್ದು. ಕೆಲವೊಬ್ಬರು ಸಂಜೆ ಕೂಡ ಮಾಡಿದ್ದಾರೆ, ಆದರೆ ನನಗೆ ಟೈಮ್ ಇರಲಿಲ್ಲ. ಫಸ್ಟ್ ಪೂಜೆಯನ್ನು ಮಾಡಿಕೊಂಡು ನಮ್ಮ ಮೈದುನವ್ರ ಮನೆಗೆ ಬಾಗಿಲು ಪೂಜೆ ಅಂತಿದ್ದಿತ್ತು. ಅವರಿಗೆ ಮನೆ ಕಟ್ಟಿ 3 ತಿಂಗಳು ಅಂದ್ರೇನು 2 ತಿಂಗಳಾದಮೇಲೆ ಸ್ವಲ್ಪ ದಿನಗಳಾದಮೇಲೆ 3ನೇ ತಿಂಗಳಂತಂದು ಸ್ಟಾರ್ಟ್ ಆಗಿರ್ತದಲ್ಲ, ಆವಾಗ ಪೂಜೆ ಮಾಡೋದಿರ್ತದೆ. ಹಂಗಂತಂದು ಅವರು ನಮ್ಮ ಹಸ್ಬೆಂಡ್ ಅವ್ರ ತಂಗಿನೂ ಬರೋದಿದ್ದಿತ್ತು. ಅವರು ಕೂಡ ಎಷ್ಟು ಗಂಟೆ ಆಗಿತ್ತು, 10 ಗಂಟೆ ತನಕ ಅವ್ರು ಬಂದಿದ್ರೇನೋ ಅಲ್ಲೆಲ್ಲ ಪೂಜೆ ನಡೆಸ್ತಾಯಿದ್ರು. ನಾನು ಪೂಜೆ ಎಲ್ಲ ನನ್ನ ಕಡೆಯಿಂದೆಲ್ಲ ಮುಗಿಸ್ಕೊಂಡು, ಇದು ತುಳಸಿ ಪೂಜೆಯನ್ನು ಮುಗಿಸ್ಕೊಂಡು ಲೈವ್ ಮಾಡಬೇಕಂತಂದು ನಿಮ್ಮ ಜೊತೆ ಇದು ಮಾಡ್ದೆ. ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ. ಲೈವ್ಗೂ ಕೂಡ ಏನಂತಾರ, ಕೆಲವೊಬ್ಬರು ಬರೋದಿಲ್ಲ, ಏನಿಲ್ಲ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ನೋಡಿ ಈ ಥರ ಎಲ್ಲ ಅಲಂಕಾರ ಒಂದೊಂದಾಗಿ ಮಾಡ್ತಾಯಿದ್ದೀನಿ. ಇವರು ನನ್ನ ಮಕ್ಕಳು ಅಷ್ಟು ಬೇಗ ಎದ್ದೇಳಂಗಿಲ್ಲ ಅಂತಂದು ಫಸ್ಟಿಗೆ ಮೇಲಿಂದ ಫುಲ್ ಕಸ ಬೆಳೆದು ಆಮೇಲೆ ನೆಲ ಎಲ್ಲ ಒರೆಸಿ ಆಮೇಲೆ ಏನು ಮಾಡೀನಿ, ಕೆಳಗಿಂದೆಲ್ಲ ಉಳಿದಿತ್ತು ಅವೆಲ್ಲ ಸ್ಟಾರ್ಟ್ ಮಾಡಿದ್ದೆವು.
ಅವರು ಸ್ಕೂಲಿಗೆ ಹೋಗಬೇಕಲ್ಲ, ಮತ್ತು ಸ್ಕೂಲ್ನಾಗೆಲ್ಲ ನಿದ್ದೆ ಅದು ಬರ್ತದ ಅಂತಂದು ಅವರಿಗೆಲ್ಲ ಎಬ್ಸಿಲ್ಲ. ನಾನು ಮತ್ತು ಇವರು ಅಷ್ಟೇ ಎದ್ದು ಕೆಳಗೆ ಬಂದೀವಂತಂದಲ್ಲ, ಹಾಗಂತ ಇವ್ರಿಗೆ ನೋಡ್ರಿ ಹೇಳೋಕ್ಕಿಂತ ಮೊದಲೇ ನಾನೆಲ್ಲ ಮುಗಿಸಿದ. ಆಮೇಲೆ ಬಂದು ಅವರು ಫುಲ್ ಸಡನ್ನಾಗಿ ಶಾಕ್ ಆದರು ನನ್ನ ಮಕ್ಕಳು. ಏನು ಮಮ್ಮಿ ಫುಲ್ ಇದು ಮಾಡಿದಲ್ಲ ಗ್ರ್ಯಾಂಡಾಗಿ ಅಂತಂದು. ಹೌದವಾ, ಹೇಳಿದಲ್ಲ ಮಾರ್ನಿಂಗೇ ಬೇಗನೆ ಎದ್ದು ಮಾಡಬೇಕು ಪೂಜಾ, ಸೂರ್ಯ ಬೀಳೋಕ್ಕಿಂತ ಮೊದಲೇ ಮಾಡಬೇಕಂತಂದು ಹೇಳಿದ್ರಲ್ಲ, ಅದ್ರ ಸಲುವಾಗಿ ನಾನು ಬೇಗನೆ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ನಾವು ಈ ಥರ ಮಾಡ್ತೀವಿ, ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ. ನಾನು ಪ್ರತಿ ವರ್ಷವೂ ಇದೇ ಥರ ಮಾಡೋದು ನಾನು. ಯಾವುದೂ ಇದರಲ್ಲಿ ಚೇಂಜ್ ಆಗಿಲ್ಲ, ಇದೇ ಥರ ಮಾಡ್ತೀನಿ ನಾನು. ಆಮೇಲೆ ಬಂದು ಏನಪ್ಪ ಅಂತಂದ್ರೆ ಹಣ್ಣು ಕಾಯಿ ಅವೆಲ್ಲ ಇಟ್ಟು, ಆಮೇಲೆ ಇದು ಅಂತೂ ಮರೆಯೋದಕ್ಕಂತೂ ಆಗಲ್ಲ, ಫಸ್ಟ್ ಇದು ದಾರವನ್ನು ಇಡಬೇಕಾಗ್ತದೆ ತುಳಸಿಗೆ. ಯಾವುದೇ ದೇವರು ಅಂದ್ರೇನು ಲಕ್ಷ್ಮಿಗೆ ಅದಕ್ಕೆ ಇದು ಹಾಕಿದ್ರೇ ಲಕ್ಷಣ. ಅದಕ್ಕೆ ನೋಡಿ ಪೂರ್ತಿ ನೀವು ನೋಡ್ತಿರ್ಬೋದು, ಅಲ್ಲೆಲ್ಲ ಕತ್ಲೆ ಅಂತ ಅನಿಸ್ಲತ್ತದ. ಇದು ಎಲ್ಲ ಲೈಟಿನ ಬೆಳಕೆ. ನೆಕ್ಸ್ಟ್ ಬೆಳಕಾಗಿತ್ತಂತಂದ್ರೆ ಆ ಥರ ನಾ ದೀಪ ಹಚ್ಚಿನಲ್ಲ, ಕಾಣಿಸ್ತಿರ್ಲಿಲ್ಲ. ಫುಲ್ ಬೆಳಕಾಗಿ ಅದೂ ಹೌದು ಇದು ಅನ್ನಿಸ್ತಿತ್ತು, ವೈಟಾಗಿ ಅನ್ನಿಸ್ತಿತ್ತು ಬೆಳಕಿನಲ್ಲಿ. ಸ್ವಲ್ಪ ಕತ್ತಲದ ಅಂತಂದು ಎಲ್ಲ ನೋಡ್ರಿ ಎಷ್ಟು ಚಲೋ ಅನ್ನಿಸ್ಲತ್ತದ. ನನಗೂ ಖುಷಿ ಆಯಿತು, ಇಷ್ಟು ಬೇಗ ಎದ್ದು ಪೂಜೆ ಅದು ಮುಗಿಸ್ಕೊಂಡು ನನಗೂ ಒಂದು ಸ್ವಲ್ಪ ಇದು ಆಗ್ತದ, ನಡೀಪ ಅರ್ಧ ಕೆಲಸ ಮುಗೀತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇವರಿಗೆಲ್ಲ ಅಡುಗೆ ಅದು ಮಾಡೋದಿರ್ತದಲ್ಲ, ಟೈಮ್ ಇರ್ತದ, ಟೈಮ್ ಉಳಿಸ್ಕೋಬೇಕು ಅಂತಂದು ಖುಷಿ ಆಯಿತು. ಆಮೇಲೆ ಇವರಿಗೆ ಇದೆಲ್ಲ ರೆಡಿ ಮಾಡ್ಕೊಂಡ. ಅವೇನು ಚೆಂಡು ಹೂವು ಇದ್ದವಲ್ಲ, ಅವು ಒಂದು ಯೆಲ್ಲೋ ಕಲರ ಇನ್ನೊಂದು ಆರೆಂಜ್ ಕಲರ್ ಇದ್ದಿತ್ತು, ಅದರಿಂದನೇ ರಂಗೋಲಿ ಏನು ಹಾಕಲಿಲ್ಲ, ಅದರಿಂದನೇ ಒಂದು ಸ್ವಲ್ಪ ಅಲಂಕಾರ ಮಾಡಿ ನೋಡಿ ಈ ಥರ ಕಾಣಿಸ್ಲತ್ತದ ಲಾಸ್ಟ್ ಲುಕ್ ಇದು. ಆಮೇಲೆ ನೈವೇದ್ಯ ಮಾಡ್ಬೇಕಂತಂದು ಹಾಗೆ ಸಡನ್ಲಿ ಇದು ಏನು ಮಾಡ್ದನ, ಪೂಜೆ ಮುಗಿಸ್ಕೊಂಡೇ ನೈವೇದ್ಯ ಮಾಡಬೇಕು ಅಂತಂದು ರೆಡಿ ಮಾಡ್ಕೊಂಡ. ಏನಿಲ್ಲ, ಶಿರಾ ಮಾಡಿಕೊಂಡು ಇದು ತುಳಸಿಗೆ ಇಟ್ಟ. ಏನು ಅದು ಏನೇನೋ ಹೇಳಿದ್ರು, ಯಾವುದೋ ಒಂದು ತುಳಸಿಗೆ ಪ್ರಿಯವಾದದ್ದು ನೈವೇದ್ಯ ಅಂತ ಇರ್ತದಂತ. ನಾನು ಮುಂದಿನ ಸಲ ಟ್ರೈ ಮಾಡ್ತೀನಿ, ನನಗೆ ಗೊತ್ತಿರಲಿಲ್ಲ ಯಾವ್ದು ಮಾಡ್ಬೇಕಂತಂದು. ನಾನು ಪ್ರತಿ ವರ್ಷವೂ ಅನ್ನಲ್ಲ, ಹೋದ ಸಲ ನಾನು ಸ್ಕೂಲಿಂದ ಬರುವಾಗಲೇ ಎಲ್ಲನೂ ಏನೋ ಶಾಪಿಂಗ್ ಮಾಡಿಕೊಂಡು ಬಂದು ನೆಕ್ಸ್ಟ್ ಎಷ್ಟು ಕತ್ತಲಾಗಿತ್ತು, ಸಂಜೆ ಟೈಮಲ್ಲಿ ಮಾಡಿದ್ದ. ಅದು ನೀವು ಹಿಂದಿನ ವ್ಲಾಗಲ್ಲಿ ನೋಡ್ಬೋದು, 1 ವರ್ಷದ ವ್ಲಾಗ್ ಆಗಿರ್ತದೆ. ಅದಕ್ಕಂತಂದೆ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಆವಾಗ ನಾನು ಟೈಮ್ ಆಗಿತ್ತು. ಈಗಂತಂದ್ರೆ ನೋಡ್ರಿ, ನಾನು ಮನೆಗೆ ಇದ್ದೀನಿ, ಅದೆಲ್ಲ ರೆಡಿ ಮಾಡ್ಕೊಂಡಿನಿ. ಅಷ್ಟೊತ್ತಿಗೆ ಎಲ್ಲ ಬೆಳಕಾಗಿತ್ತು, ನೈವೇದ್ಯ ಒಂದೇ ಇಡೋದಿತ್ತು. ಅದಕ್ಕೆ ಇದು ಒಂದು ಇಡಬೇಕಂತಂದು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲರೂ ಇವರು ಸ್ಕೂಲಿಗೆ ಹೋಗ್ಲಕ್ಕ, ಆಮೇಲೆ ಇವ್ರಿಗೆ ಚಹಾ ಅದು ಎಲ್ಲ ಮಾಡಿ ಇವ್ರಿಗೆ ಏನಂತಾರೆ ಮಕ್ಕಳಿಗೆ ರೆಡಿ ಮಾಡ್ಲತ್ತಿದ. ಒಂದು ಸೈಡ ಗೋಧಿ ಹಿಟ್ಟನ್ನು ನಾದಿ ಇಟ್ಟಿದ್ದ, ನೆಕ್ಸ್ಟ್ ಇನ್ನೊಂದು ಸೈಡ ಪಲ್ಯ ಮಾಡ್ತಿದ್ದ, ಇನ್ನೊಂದು ಅಂತಂದ್ರೆ ಇದು ಶಿರಾ ಮಾಡಿದ್ದ. ಫಸ್ಟ್ ಇದೇ ಮಾಡಿ ಸ್ವಲ್ಪ ಪ್ರಸಾದ ಇಟ್ಟು ಆಮೇಲೆ ನಾವು ತಿನ್ನಬೇಕು ಅಂತಂದು ಅಲ್ಲೇ ಸೈಡಲ್ಲೇ ಇಟ್ಟು ಉಳಿದಿದ್ದನ್ನು ನನ್ನ ಮಕ್ಕಳು ಟಿಫಿನ್ ಕಟ್ಕೊಂಡು ಒಯ್ದರು ಅವರು. ನಾವು ನಮ್ಮ ಹಸ್ಬೆಂಡ್ ಮತ್ತು ಇವ್ರು ನಮ್ಮ ಮೈದನ ಮಕ್ಕಳು ಬಂದ್ರಲ್ಲ, ಅವ್ರಿಗೊಂದು ಸ್ವಲ್ಪ ಕೊಟ್ಟು ಎಲ್ಲವನ್ನು ಪೂಜೆಯನ್ನು ಮುಕ್ತಾಯ ಮಾಡಿದ್ವಿ. ಚಲೋ ಅನ್ನಿಸ್ತು ಅವತ್ತಿನ ಡೇ. ಫುಲ್ ಖುಷಿ ಆಯಿತು, ನೆಮ್ಮದಿ ಸಿಕ್ತು, ಒಂಥರ ಏನೋ ಒಂದು ಮಾಡ್ಬೇಕಂತಂದು ಖುಷಿ ಆಗ್ತದೆ. ಆಮೇಲೆ ಇದು ನೆಕ್ಸ್ಟ್ ಬಂದು ಲಾಸ್ಟ್ ಕಡಿ ಪಂಚಮಿ ಅಂತಂದು ನಮ್ಮ ಕಡೆ ಕರಿತೀವಿ. ಅವತ್ತಿನ ದಿವಸ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ. ಯಾಕಂತಂದ್ರೆ ಇವರೆಲ್ಲ ಪಟಾಕಿ ಅವತ್ತು ಲಾಸ್ಟ್ ಅಂತಂದು ಹಾರಿಸ್ತಾಯಿದ್ರು ನನ್ನ ಮಕ್ಕಳು. ಅದಕ್ಕಂತಂದೆ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ. ಅಲ್ಲಿವರೆಗೂ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿರಲಿಲ್ಲ. ಅದಕ್ಕೆ ಇದು ಒಂದು ಚಲೋ ಅನಿಸ್ತು, ಪಟಾಕಿ ಹಾರಿಸೋದು, ಆಮೇಲೆ ಇವು ಎಲ್ಲ ಚಕ್ರ ಅದು ಹಚ್ಚೋದು ತುಳಸಿಗೆ, ಅದಕ್ಕೆ ಕಾಂಬಿನೇಷನ್ ಮಸ್ತಾಗಿರ್ತದೆ ಅಂತಂದು ಅವತ್ತಿನ ಒಂದು ದಿವಸ ಕಡಿ ಪಂಚಮಿ ದಿವಸ ಏನು ಮಾಡ್ದೆ, ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅದ್ರೊಳಗೆ ಹಾಕಿದ್ದೀನಿ. ಅವತ್ತಿನ ದಿವಸ ಇವರೇನೋ ಇದು ಮಾಡಿದ್ರು ಅಂತ ಅನ್ಕೋಬೇಡಿ.
ಅವತ್ತು ನಾವು ಊರಿಗೆ ಹೋಗೋದಿದ್ದಿತ್ತು, ಊರಿಗೆ ಹೋಗಿದ್ದೆವು ನಾವು. ಸ್ವಲ್ಪ ಫಂಕ್ಷನ್, ಒಂದು ಸಣ್ಣದೊಂದು ಫಂಕ್ಷನ್ ಇದ್ದಿತ್ತು. ನೋಡ್ಬೋದು ನೀವು. ಕಡಿ ಪಂಚಮಿ ದಿವಸ ಒಂದು ದಿವಸ ನಾವು ಏನು ಮಾಡ್ತೀವಿ, ದೀಪವನ್ನು ಹಚ್ತೀವಿ ನಮ್ಮ ಕಡೆ ಎಲ್ಲ. ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಅಂತಂದು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ. ಈ ಥರ ಮಾಡ್ತೀವಿ, ಸೇಮ್ ನಿಮ್ಮ ಥರನೇ ಇರ್ತದ ಅಂತಂದು ಅದು ಕೂಡ ಹೇಳಿ. ನನಗೂ ಖುಷಿ ಆಗ್ತದ, ಆ ಸೈಡ್ನೂ ಹಾಗೆ ಮಾಡ್ತಾರ ಅಂತ ಅನ್ಕೋತೀವಿ. ನನಗಂತೂ ಫುಲ್ ಖುಷಿ ಆಯಿತು. ಮಕ್ಕಳೆಲ್ಲ ಈ ಥರ ಎಂಜಾಯ್ ಮಾಡೋದ್ರಿಂದ ಅಂದರೂ ಫುಲ್ ನಾ ಹೇಳಿದ್ದೀನಿ ಹೋದ ವಿಡಿಯೋದಲ್ಲಿ, ದೀಪಾವಳಿ ವಿಡಿಯೋದಲ್ಲಿ, ಲಕ್ಷ್ಮೀ ಪೂಜೆದು. ಅದಕ್ಕಂತಂದೆ ಈಗಲೂ ಹೇಳತ್ತೀನಿ, ಸೇಫ್ ಆಗಿರೋದನ್ನು ನೋಡಿ ಮಕ್ಕಳನ್ನು ತುಂಬ ಸೇಫ್ ಆಗಿರಬೇಕು. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.